ಜಾತಿ ದೊಡ್ಡದಲ್ಲ, ಮನುಷ್ಯತ್ವ ದೊಡ್ಡದು. ಹಗರಿಬೊಮ್ಮನಹಳ್ಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂಘದ ವತಿಯಿಂದ ಅಡುಗೆ ಸಹಾಯಕರ ಹುದ್ದೆಗೆ ಮಾದಿಗ ಜನಾಂಗದವರನ್ನು ಆಯ್ಕೆ ಮಾಡುವಂತೆ ಹೋರಾಟ ನಡೆಸಲಾಯಿತು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಸೊನ್ನ ಅಡುಗೆ ಸಹಾಯಕರ ಹುದ್ದೆ ಖಾಲಿಯಿದ್ದು ಅರ್ಜಿ ಸಲ್ಲಿಸಲು ಪ್ರಕಟಿಸಲಾಗಿತ್ತು. ಆ ಹುದ್ದೆಗೆ ಮಾದಿಗ ಸಮುದಾಯದವರನ್ನು ಆಯ್ಕೆ ಮಾಡುವಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘ ಗ್ರಾಮ ಘಟಕ ಸೊನ್ನ ವತಿಯಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗ್ರಾಮ ಘಟಕದ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಇ. ಗುಡದೀಶ್ ಅವರು ಮಾತನಾಡಿ, ಬಾಲಕಿಯರ ಹಾಸ್ಟೆಲ್ ಮತ್ತು ಪ್ರೌಢಶಾಲೆ, ಪ್ರೈಮರಿ ಸ್ಕೂಲ್ನಲ್ಲಿ ಅಡುಗೆ ಸಹಾಯಕರ ಹುದ್ದೆಯನ್ನು ನಮ್ಮ ಸಮುದಾಯದ ಮಾದಿಗ ಜನಾಂಗದವರನ್ನ ಯಾಕೆ ಆಯ್ಕೆ ಮಾಡಿಕೊಳ್ತಾ ಇಲ್ಲ? ವಿನಾಕಾರಣ ಮಾದಿಗ ಸಮುದಾಯದವರನ್ನ ಅರ್ಜಿ ಸಲ್ಲಿಸಿದ್ರು ಪರಿಗಣಿಸದೆ ಮೇಲ್ಜಾತಿಯವರಿಗೆ ಮಾತ್ರ ಅಡುಗೆ ಸಹಾಯಕರ ಹುದ್ದೆಗೆ ಆಯ್ಕೆ ಮಾಡ್ತಾ ಇರೋದು ಸರಿ ಇದೆಯೇ? ಈ ರೀತಿ ಹಾಸ್ಟೆಲ್ನಲ್ಲಿ ಅಡುಗೆ ಸಹಾಯಕಿಯಾದ 4 ಜನ ಹುದ್ದೆಯನ್ನ ಮತ್ತು ಪ್ರೌಢಶಾಲೆಯಲ್ಲಿ 3 ಜನ, ಪ್ರಾಥಮಿಕ ಶಾಲೆಯಲ್ಲಿ 4 ಜನ ಅಡುಗೆ ಸಹಾಯಕಿಯರ ಹುದ್ದೆಯನ್ನ ಮೇಲ್ಜಾತಿಯವರಿಗೆ ನೀಡಿದರೆ ಹೇಗೆ ಜಾತಿ ತಾರತಮ್ಯ ಮಾಡುವುದು ಸರಿಯೇ? ಕೆಲವು ವ್ಯಕ್ತಿಗಳು ಕೀಳು ಜಾತಿ ತಯಾರಿಸಿದ ಊಟವನ್ನು ಮೇಲ್ಜಾತಿಯವರು ಮಾಡಬೇಕೇ? ಜಾತಿಯೇ ದೊಡ್ಡದು ಎಂಬ ಮೂರ್ಖರಿದ್ದಾರೆ. ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ. ಜಾತಿ ದೊಡ್ಡದಲ್ಲ, ಮನುಷ್ಯತ್ವ ದೊಡ್ಡದು ಅಂತ ಹೇಳಿದರು. ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚುವರಿಯಾಗಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನೊಬ್ಬ ಅಡುಗೆ ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಕಟಣೆ ಮಾಡಲಾಗಿದೆ. ಈ ಹುದ್ದೆಯನ್ನು ಪರಿಶಿಷ್ಟ ಜಾತಿಗೆ ನೀಡುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿಯ ಮುಂದೆ ಹೋರಾಟದ ಮುಖೇನ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಡಿ. ಮಹಾಂತೇಶ್, ದೊಡ್ಡಬಸಪ್ಪ, ಎಂ. ಕೊಟ್ರೇಶ್, ನಿಂಗರಾಜು, ವಸಂತ, ಸಂತೋಷ್, ರಾಮಪ್ಪ ಇನ್ನು ಇತರರು ಹಾಜರಿದ್ದರು. ಅಪ್ಲಿಕೇಶನ್ ಬಂದಿದ್ವು. ತದನಂತರದಲ್ಲಿ ಮತ್ತೆ 7 ಅಪ್ಲಿಕೇಶನ್ ಬಂದಿದೆ. ಒಟ್ಟು 9 ಅಪ್ಲಿಕೇಶನ್ ಇದೆ. ಸೊ ನಾನು ಇದನ್ನು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ಅದರದ್ದು ಏನು ಯಾವ ಥರ ಇದು ಮಾಡಬೇಕಂತೇಳಿ ಅದನ್ನು ಮಾಡ್ತೀನಿ. ಇದಕ್ಕೆ ಒಂದು 3 ಮೆನ್ ಕಮಿಟಿ ಅಂತೇಳಿ ಇದೆ. ಆ ಕಮಿಟಿಯವರು ಇದನ್ನು ನಿಭಾಯಿಸ್ತಾರೆ ಎಂದು ಈ ಮೂಲಕ ಹೇಳ್ತಿದ್ದೀನಿ. ಇದನ್ನು ನಾನು ಅಲ್ಲಿ ಅವರಿಗೆ ಈ ವಿಷಯವನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಸರ್, ಆಗ ಕಮಿಟಿಯ ಕಾರ್ಯದರ್ಶಿಯಾಗಿ ನಿಮಗೊಂದು ಮನವಿ ಸರ್, ಅವರಿಗೆ ಒಂದಿಷ್ಟು ವಿಚಾರ ತಿಳಿಸ್ಕೊಡ್ಬೇಕು. ಇದನ್ನು ಹೇಳ್ತೀನಿ. ಏನಂದರೆ 3 ಹಾಸ್ಟೆಲ್ ಮತ್ತು ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಅಂದರೆ ಹಾಸ್ಟೆಲಲ್ಲಿ 4 ಜನ ಮೆಂಬರು ಹಾಗೂ ಹೈಸ್ಕೂಲಲ್ಲಿ 3 ಮೆಂಬರು, ಆಮೇಲೆ ಕಡೆಗೆ ಇಲ್ಲಿ ಪ್ರೈಮರಿ ಸ್ಕೂಲಲ್ಲಿ 4 ಜನ ಅಡುಗೆ ಸಿಬ್ಬಂದಿಗಳು ಒಟ್ಟು ಈ ಥರ ಆಯ್ಕೆ ಆಗಿದ್ದಾರೆ. ಈಗ ಪ್ರಾಥಮಿಕ ಶಾಲೆಯಲ್ಲಿ ಮತ್ತೆ 1 ಜನ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಮತ್ತೆ ಒಂದು ಆಯ್ಕೆ ಪ್ರಕ್ರಿಯೆ ಬಂದಿದೆ. ಅದಕ್ಕಾಗಿ ನಾವು ಅರ್ಜಿ ಸಲ್ಲಿಸಿದ್ದು. ಈ ಹಿಂದೆ ಈ 3 ಏನು SCಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಪೋಸ್ಟ್ ಕೂಡ ಕಾಲ್ಫರ್ ಮಾಡಿರೋದಿಲ್ಲ. ಆದೇಶ ಪ್ರತಿಯಲ್ಲಿ ಸ್ಪಷ್ಟವಾಗಿರುತ್ತೆ. ಪ್ರತಿಯೊಂದು